ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಅಮ್ಮನವ್ರಿಗೆ ಯಾವ ರೀತಿ ಕಿರೀಟ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಈ ರೀತಿ ಒಂದು ರಟ್ಟನ್ನು ತಗೋಬೇಕು. ಈ ಥರ ಒಂದು ಬೌಲ್ ಸಹಾಯದಿಂದ ನಾವು ರೌಂಡ್ ಶೇಪಲ್ಲಿ ಬರೋ ಥರ ನಾವು ವೃತ್ತವನ್ನು ಹಾಕೋಬೇಕು. ವೇಸ್ಟ್ ಯಾವ್ದಾದ್ರು ರಟ್ಟಿದ್ರೆ ಈ ರೀತಿ ಮಾಡ್ಕೋಬೋದು. ಹಾಗೆ ನೆಕ್ಸ್ಟು ನಾವು ಕಟರನ್ನು ತಗೊಂಡು ನೀಟಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡು ನಾನು ಯೂಸ್ ಮಾಡ್ತಿರೋದು ಕೇಕಿಂದು ರಟ್ಟು ಬರುತ್ತೆ ಅಲ್ವಾ, ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಈ ರೀತಿ ನೀಟಾಗಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ಹಾಗೆ ನೆಕ್ಸ್ಟು ಈ ರೀತಿ ಬ್ಲ್ಯಾಕ್ ಕಲರ್ದು ನೆಟ್ ಸಿಗತ್ತೆ. ವೇಸ್ಟ್ ಯಾವ್ದಾದ್ರು ಮಕ್ಕಳದ್ದು ಬಟ್ಟೆ ಆಗಿರ್ಬೋದು ಸಿಗತ್ತೆ. ಅದನ್ನು ನಾವು ನೀಟಾಗಿ ಈ ರೀತಿ ಕಟ್ ಮಾಡ್ಕೋಬೇಕು. ಸೇಮ್ ಹೆಂಗೆ ನಾವು ಮ್ಯಾಟ್ ಹೆಣಿಯೋದಕ್ಕೆ ಹೇಗೆ ನಾವು ಕ್ರೋಶ ಕಡ್ಡಿ ಯೂಸ್ ಮಾಡಿಕೊಂಡು ಪೀಸ್ ಥರ ಉದ್ದಕ್ಕೆ ಲೈನ್ ಥರ ಮಾಡ್ಕೊತೀವೋ ಆ ಥರ ನಾವು ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ನೆಕ್ಸ್ಟ್ ಆ ರಟ್ಟಿಗೆ ಅದನ್ನು ಟ್ಯಾಗ್ ಮಾಡಬೇಕಂದ್ರೆ ಕಟ್ಟಬೇಕು. ನೀಟಾಗಿ ಫುಲ್ಲು ನೀಟಾಗಿ ಕಟ್ಟಿಬಿಟ್ಟು ಅದನ್ನು ಸುತ್ತುತ್ತಾ ಹೋಗಬೇಕು. ಕೆಳಗೆ ಮೇಲೆ ಥರ ಸುತ್ತುತ್ತಾ ಹೋದರೆ ಅದು ನೀಟಾಗಿ ಕಾಣಿಸ್ಬೇಕು ನಮಗೆ. ಈ ರೀತಿ ಸುತ್ತುತ್ತಾ ಹೋಗಬೇಕು ನೀಟಾಗಿ ಒಳಗೆ ಹೊರಗೆ. ಈ ರೀತಿ ಫಸ್ಟು ನಾನು ಪ್ಲೈನ್ ಒಂದು ಬ್ಲ್ಯಾಕ್ ಕಲರ್ ಬಟ್ಟೆಯಲ್ಲಿ ಸುತ್ತಕೊಂಡು ನೆಕ್ಸ್ಟ್ ಗಂಟನ್ನು ನೀಟಾಗಿ ಹಾಕ್ಕೊತೀನಿ. ಹಾಗೆ ನೆಕ್ಸ್ಟು ನಾನು ನಟ್ ಥರ ಡ್ರೆಸ್ಸು ಒಂದಿತ್ತು ವೇಸ್ಟು, ಅದನ್ನು ತಗೊಂಡ್ಬಿಟ್ಟು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ನೀಟಾಗಿ ಬರೋಂಗೆ. ನಾ ಫೋರ್ ಲೇಯರು ಮಾಡ್ಕೊಂಡಿದ್ದೀನಿ. ಈ ಥರ ಕಟ್ಬಿಟ್ಟು ನೀಟಾಗಿ ಸುತ್ತುತ್ತಾ ಹೋಗಬೇಕು. ಸೇಮ್ ಅದೇ ಥರ ನಾನು ಹೇಗೆ ಸುತ್ತಿದೆ ಅಂದರೆ ಪ್ಲೈನ್ ಬಟನ್ ಯಾವ ಥರ ಸುತ್ತಿದೆ ಅಲ್ವಾ, ಅದೇ ಥರನೇ ಇದನ್ನು ಕೂಡ ಸುತ್ತುತ್ತಾ ಹೋಗಬೇಕು ನೀಟಾಗಿ. ಅದು ದಪ್ಪ ಕಾಣ್ತಾ ಇದ್ದರೆ ಮಾತ್ರ ಅದು ನೀಟಾಗಿ ಕಿರೀಟ ಚೆಂದ ಕಾಣುತ್ತೆ. ಲಕ್ಷ್ಮಿಗಾಗಿರ್ಬೋದು ಅಥವಾ ಗೌರಿಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಈ ರೀತಿ ಸುತ್ತುತ್ತಾ ಹೋಗಬೇಕು. ನೀಟಾಗಿ ಫುಲ್ಲು ಸುತ್ತುತ್ತಾ ಹೋಗಬೇಕು. ಎಡ್ಜ್ ಅದು ಖಾಲಿ ಆದ ತಕ್ಷಣ ಇನ್ನೊಂದು ಟ್ಯಾಗ್ ಮಾಡ್ಕೊತ ನೀಟಾಗಿ ಸುತ್ತುತ್ತಾ ಹೋಗಬೇಕು. ಅದು ದಪ್ಪ ಕಾಣಬೇಕು, ಇಲ್ಲ ಅಂದರೆ ತಳು ಕಂಡ್ರೆ ಸ್ವಲ್ಪನೂ ಚೆನ್ನಾಗಿ ಕಾಣಲ್ಲ. ಹಾಗಾಗಿ ಅದು ದಪ್ಪವಾಗಿ ಕಾಣಬೇಕು. ಲಾಸ್ಟಿಗೆ ಎಡ್ಜಿಗೆ ನಾನು ಗಂಟನ್ನು ಈ ರೀತಿ ಹಾಕ್ಕೊತಾ ಇದ್ದೀನಿ. ಈ ರೀತಿ ನೀಟಾಗಿ ಗಂಟನ್ನು ಹಾಕೋಬೇಕು, ಇಲ್ಲ ಅಂದರೆ ಬಿಚ್ಚೋಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ನೀಟಾಗಿ ಗಂಟನ್ನು ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಸೀಸರ್ ತೊಗೊಂಡು ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ನಾನು ಇಲ್ಲಿ ಜರಿ ಗೋಲ್ಡ್ ಥ್ರೆಡ್ಡನ್ನು ನಾನು ತೊಗೊಂಡಿದ್ದೀನಿ. ಇದು ಅಂಗಡಿಯಲ್ಲೆಲ್ಲ ಸಿಗತ್ತೆ. ಇದನ್ನು ನಾನು ಒಂದು 10 ಲೈನ್ ಬರೋ ಹಾಗೆ ನಾನು ಮಾಡ್ಕೊಂಡಿದ್ದೀನಿ. ಹ್ಯಾಂಡಲ್ಲೇ ಮಾಡ್ಕೊಂಡಿದ್ದೀನಿ. ನಿಮಗೆ ಉದ್ದ ಬೇಕು ಅಂದರೆ ಕಾಲಿನ ಸಹಾಯದಿಂದನೂ ಕೂಡ ಮಾಡ್ಕೋಬೋದು. ಈ ರೀತಿ ಫಸ್ಟು ನಾನು ನೀಟಾಗಿ ಗಂಟನ್ನು ಹಾಕೋಬೇಕು. ಅದಕ್ಕೆ ಫಸ್ಟು ಗಂಟನ್ನು ನಾನು ನೀಟಾಗಿ ಹಾಕ್ಕೊಂಡಿದ್ದೀನಿ. ಹಾಗೆ ಅದನ್ನು ಹೀಗೆ ಇಟ್ಕೊಂಡು ನೆಕ್ಸ್ಟು ನಾನು ಸ್ಟೋನಿಂದು ಇದನ್ನು ಲೈನ್ ತೊಗೊಂಡಿದ್ದೀನಿ. ಸ್ಟೋನಿನ ಲೈನ್ ತೊಗೊಂಡ್ಬಿಟ್ಟು ಅದನ್ನು ನೀಟಾಗಿ ಮಧ್ಯದಲ್ಲಿ ನಾನು ಫಸ್ಟಿಗೆ ಎಡ್ಜಿಗೆ ಇಟ್ಕೊಂಡು ನೋಡಿದೆ, ಅದು ಯಾಕೋ ಚೆನ್ನಾಗಿ ಬಂದಿಲ್ಲ. ಹಾಗಾಗಿ ಮಧ್ಯದಲ್ಲಿ ಇಟ್ಕೊಂಡು ಸುತ್ತುತ್ತಾ ಬರಬೇಕು. ಆ ಗೋಲ್ಡನ್ ಥ್ರೆಡ್ ಇದೆಯಲ್ಲ, ಅದರಲ್ಲಿ ಜರಿ ಥ್ರೆಡ್ ಇದೆಯಲ್ಲ, ಅದರಲ್ಲಿ ನಾನು ಸುತ್ತುತ್ತಾ ಬರ್ತಾಯಿದ್ದೀನಿ. ನೋಡಿ, ಅದು ದಾರ ಖಾಲಿ ಆಯಿತು ಅಂದ ತಕ್ಷಣ ನೀವು ಮತ್ತೆ ಅದನ್ನು ಇನ್ನೊಂದು ದಾರಕ್ಕೆ ಹಾಕಿ ಇದನ್ನು ಸೇರಿಸ್ಕೊಂಡ್ರೆ ಆಯಿತು. ಅದು ಥ್ರೆಡ್ಡು ಗಂಟು ಹಾಕಿರೋದು ಕಾಣಬಾರ್ದು ಅಂತ ಹೇಳಿ ಹಿಂದೆ ನಾನು ಹಾಕ್ಕೊಂಡಿದ್ದೀನಿ. ಈ ರೀತಿ ನೀಟಾಗಿ ಸುತ್ತುತ್ತಾ ಹೋಗಬೇಕು. ನೀಟಾಗಿ ಆ ಸ್ಟೋನ್ ಕಾಣೋ ಥರ ನಾವು ನೀಟಾಗಿ ಸುತ್ತಬೇಕು. ಹಾಗೆ ನೆಕ್ಸ್ಟು ನಾವು ಈ ರೀತಿ ಕುಂದನ್ ಬೀಡ್ಸನ್ನು ತೊಗೊಂಡ್ಬಿಟ್ಟು ಹಾಗೆ ನೆಕ್ಸ್ಟು ಗ್ಲೂ ಗಮ್ಮನ ಜೊತೆ ಅದನ್ನು ನೀಟಾಗಿ ಅಣಿಸ್ತಾ ಹೋಗಬೇಕು. ಈ ಕುಂದನ್ ಬೀಡ್ಸು ಎಲ್ಲ ಅಂಗಡಿ ಸ್ಟೋರಲ್ಲೂ ಕೂಡ ಸಿಗತ್ತೆ. ಇದು ನಾವು ಬ್ಲೌಸಿಗೆ ವರ್ಕ್ ಮಾಡೋದಕ್ಕೆ ಹಾಕ್ತೀವಲ್ವ, ಅದೇ ಸ್ಟೋನ್. ಇದನ್ನು ನಾವು ಗ್ಲೂ ಗಮ್ಮಿಂದ ನೀಟಾಗಿ ಒಂದೊಂದು ಡ್ರಾಪ್ನ ಇಟ್ಬಿಟ್ಟು ಅದನ್ನು ನೀಟಾಗಿ ಅಣಿಸ್ತಾ ಹೋದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಎಕ್ಸ್ಟ್ರಾ ಡೆಕೋರೇಷನ್ಗಾಗಿ ಇದನ್ನು ನಾವು ಬಳಸ್ತಾ ಇದ್ದೀವಿ. ಈ ರೀತಿ ರೆಡಿ ಆಗುತ್ತೆ. ಲಕ್ಷ್ಮಿ
ಲಕ್ಷ್ಮಿ ಕಿರೀಟ ಈ ಥರ ರೆಡಿಯಾಗಿ ತುಂಬ ಸುಂದರವಾಗಿ ಲಕ್ಷ್ಮಿ ಹಿಂದೆ ಇಟ್ಟರೆ ಈ ರೀತಿಯಾಗಿ ಕಾಣುತ್ತೆ. ಥ್ಯಾಂಕ್ ಯು.